RTVKGF ನ್ಯೂಸ್ ಮುಖ್ಯ ಸೇವೆಗಳು. ಕೆಜಿಎಫ್ ಜೆಡಿಎಸ್ ಪಕ್ಷದ ಸಭೆಯಲ್ಲಿ ಸಂಸದ ಮಲ್ಲೇಶ್ ಬಾಬು ಭಾಗವಹಿಸಿದರು. ಕೆಜಿಎಫ್ ಕ್ಷೇತ್ರದ ಸಮಗ್ರ ಗಮನ ಈಗ ಸಂಸದ ಮಲ್ಲೇಶ್ ಬಾಬು ಅವರತ್ತ ನೆಟ್ಟಿದೆ. ಕಳೆದ 25 ವರ್ಷಗಳಿಂದ ಐತಿಹಾಸಿಕ ಮಹತ್ವ ಹೊಂದಿರುವ ಜಿಮ್ಖಾನಾ ಮೈದಾನ ನಿರ್ಲಕ್ಷ್ಯಕ್ಕೆ ಒಳಗಾಗಿ ಬಿದ್ದಿತ್ತು. ಈ ಕುರಿತು ಜೆಡಿಎಸ್ ತಾಲೂಕು ಅಧ್ಯಕ್ಷರಾದ ಶ್ರೀ ದಯಾಳನ್ ಅವರು ಸಂಸದ ಮಲ್ಲೇಶ್ ಬಾಬು ಅವರಿಗೆ ಜಿಮ್ಖಾನಾ ಮೈದಾನದ ದುಸ್ಥಿತಿಯನ್ನು ವಿವರಿಸಿದರು. ಬಳಿಕ ಸಂಸದರು ಸ್ಥಳ ಪರಿಶೀಲನೆ ನಡೆಸಿ ಮೈದಾನಕ್ಕೆ ಮರುಜೀವ ನೀಡುವ ಕಾರ್ಯ ಕೈಗೊಂಡಿದ್ದು, ಇನ್ನು ಕೆಲವೇ ದಿನಗಳಲ್ಲಿ ಸಾರ್ವಜನಿಕ ಬಳಕೆಗೆ ತೆರೆಯುವ ಹಂತಕ್ಕೆ ತಂದು ನಿಲ್ಲಿಸಿದ್ದಾರೆ. ಕೇಂದ್ರ ಗಣಿ ಸಚಿವಾಲಯದ ಕಾರ್ಯದರ್ಶಿ ಕಚೇರಿಯೊಂದಿಗೆ ನೇರವಾಗಿ ಮಾತುಕತೆ ನಡೆಸಿ ಕೆಜಿಎಫ್ ಜನಲ ಹಕ್ಕುಗಳನ್ನು ಮರಳಿ ಪಡೆಯುವ ಪ್ರಯತ್ನ ಮಾಡಿರುವುದು ಸಾಮಾನ್ಯ ಸಂಗತಿಯಲ್ಲ. ತಮ್ಮ ಅಸಾಧಾರಣ ಶ್ರಮದಿಂದ ಅದನ್ನು ಸಾಧಿಸಿ ತೋರಿಸಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತವಾಗಿದೆ. ಈ ಸಭೆಯಲ್ಲಿ ಹೊರಬಂದ ಕೆಲವು ಪ್ರಮುಖ ಮಾಹಿತಿ ಮತ್ತು ಆರೋಪಗಳು. ಶ್ರೀ ಕೆ ರಾಜೇಂದ್ರನ್ ಅವರು ಮಾತನಾಡುತ್ತಾ ಕೆಜಿಎಫ್ನಲ್ಲಿ ಭ್ರಷ್ಟಾಚಾರ ವ್ಯಾಪಕವಾಗಿದೆ ಎಂದು ಆರೋಪಿಸಿದರು. ಹೊಸ ರಸ್ತೆ ನಿರ್ಮಾಣ, ಬೀದಿ ದೀಪಗಳ ಅಳವಡಿಕೆ ಹಾಗೂ ಚರಂಡಿ ಕಾಮಗಾರಿಗಳಲ್ಲಿ ಲಂಚ ಮತ್ತು ಭ್ರಷ್ಟಾಚಾರ ತಲೆದೋರಿದೆ ಎಂದು ಹೇಳಿದರು. ತಹಶೀಲ್ದಾರ್ ಕಚೇರಿಯಲ್ಲಿ ಸಾರ್ವಜನಿಕರ ಕೆಲಸಗಳು ಸಂಪೂರ್ಣವಾಗಿ ಸ್ಥಗಿತಗೊಂಡಿವೆ ಎಂದು ದೂರಿದರು. ಪಿಂಚಣಿ ಸಮಸ್ಯೆ. ಕೆಜಿಎಫ್ ಪ್ರದೇಶದಲ್ಲಿ ಒಟ್ಟು 38,000 ಪಿಂಚಣಿದಾರರಿದ್ದು, ಅವರಲ್ಲಿ ಸುಮಾರು 13,500 ಮಂದಿಗೆ ಇನ್ನೂ ಪಿಂಚಣಿ ತಲುಪಿಲ್ಲ ಎಂಬ ಆತಂಕಕಾರಿ ಮಾಹಿತಿ ಬಹಿರಂಗವಾಗಿದೆ. ತಮ್ಮನ್ನು ನಿರ್ಲಕ್ಷಿಸಿರುವ ಮಕ್ಕಳ ನಡುವೆಯೇ ಸರ್ಕಾರ ನೀಡುವ ₹1,000 ಪಿಂಚಣಿಯನ್ನು ಮಾತ್ರ ಅವಲಂಬಿಸಿರುವ ವೃದ್ಧರು ಹಾಗೂ ಅಂಗವಿಕಲರು ಔಷಧಿ ಖರೀದಿಸಲು ಸಹ ಸಾಧ್ಯವಾಗದೆ ಸಂಕಷ್ಟ ಅನುಭವಿಸುತ್ತಿದ್ದಾರೆ ಎಂದು ತಿಳಿಸಲಾಯಿತು. ಬಿಜಿಎಂಎಲ್ ಕಾರ್ಮಿಕರ ಹೋರಾಟ. ಬಿಜಿಎಂಎಲ್ ಕಾರ್ಮಿಕರ ಜೀವನೋಪಾಯದ ಸಮಸ್ಯೆಗಳಿಗಾಗಿ ಕಾರ್ಯಕರ್ತರು ಯಾವುದೇ ಹುದ್ದೆಯ ನಿರೀಕ್ಷೆಯಿಲ್ಲದೆ, ಸ್ವಾರ್ಥವಿಲ್ಲದೆ ನಿರಂತರ ಹೋರಾಟ ನಡೆಸುತ್ತಿದ್ದಾರೆ ಎಂದು ಸಭೆಯಲ್ಲಿ ತಿಳಿಸಲಾಯಿತು. ಅಂತಿಮ ಘೋಷಣೆ. ಅಭಿವೃದ್ಧಿ ಎನ್ನುವುದು ಕೇವಲ ಪ್ರಚಾರವಲ್ಲ, ಅದು ಜನರ ಕಣ್ಣೀರನ್ನು ಒರೆಸುವ ಕಾರ್ಯವಾಗಿದೆ. ನಮ್ಮ 4ರ ಶಕ್ತಿ 4,000ವಾಗಲಿ, ಕೆಜಿಎಫ್ನ ದುಸ್ಥಿತಿ ಬದಲಾಗಲಿ ಎಂಬುದೇ ಈ ಉತ್ಸಾಹಪೂರಿತ ಸಭೆಯ ಏಕೈಕ ಉದ್ದೇಶವಾಗಿದೆ. ಕೆಜಿಎಫ್ பார்ட்டி மீட்டிங்கில் எம்பி மல்லேஷ் பாபு கலந்து கொண்டார். கேஜிஎஃப் தொகுதியின் ஒட்டுமொத்த பார்வையும் இப்போது நாடாளுமன்ற உறுப்பினர் மல்லேஷ் பாபு அவர்களின் மீதே திரும்பியிருக்கிறது. 25 வருடங்களாக வரலாற்று சிறப்பு வாய்ந்த ஜிம்கானா மைதானம் முடங்கி கிடந்தது. இதை ஜேடிஎஸ் தாலூக் பிரசிடென்ட் திரு தயாளன் அவர்கள் எம்பி மல்லேஷ் பாபு அவர்களுக்கு ஜிம்கானா மைதானத்தின் நிலை எடுத்துச் சொல்லி, அதை எம்பி ஆய்வு செய்து அதற்கு மீண்டும் உயிர் கொடுத்து இன்னும் சில தினங்களில் அதனை திறந்து வைக்கும் அசாத்திய நிலைக்கு கொண்டு வந்துள்ளார் எம்பி மல்லேஷ் பாபு. மத்திய சுரங்கத்துறை அமைச்சகத்தின் செயலகத்தோடு நேரடியாக பேசி கேஜிஎஃப் மக்களின் உரிமைகளை மீட்டெடுப்பது சாதாரண விஷயமல்ல, அதை தன் அசாத்திய உழைப்பால் சாதித்து காட்டியுள்ளார் எம்பி மல்லேஷ் பாபு. இந்த செய்திப்பதிவின் மூலம் வெளிவந்துள்ள சில அதிரடி மற்றும் அதிர்ச்சி தகவல்கள். ஊழலின் பிடியில் கேஜிஎஃப். தொகுதியில் போடப்படும் புதிய சாலைகள், தெருவிளக்குகள் மற்றும் சாக்கடை கால்வாய்கள் என எதைத் தொட்டாலும் லஞ்சமும் ஊழலும் தலைவிரித்தாடுவதாக குற்றச்சாட்டுகள் எழுந்துள்ளன. வட்டாட்சியர் அலுவலகத்தில் மக்கள் பணிகள் முற்றிலுமாக முடங்கியுள்ளன. பென்ஷன் அவலம். கேஜிஎஃப் பகுதியில் மொத்தம் 38,000 ஓய்வூதியதாரர்கள் உள்ளனர். ஆனால் அதில் 13,500 பேருக்கு இன்னும் பென்ஷன் போய் சேரவில்லை என்ற அதிரவைக்கும் தகவல் வெளியாகியுள்ளது. தங்களை கைவிட்ட பிள்ளைகளுக்கு நடுவில் அரசாங்கம் தரும் ₹1,000 மட்டுமே நம்பியிருக்கும் முதியவர்களும் மாற்றுத்திறனாளிகளும் மருந்து மாத்திரை வாங்க முடியாமல் நரக வேதனையை அனுபவித்து வருகின்றனர். பிஜிஎம்எல் தொழிலாளர்களின் போராட்டம். பிஜிஎம்எல் தொழிலாளர்களின் வாழ்வாதார பிரச்சினைகளுக்காக தொண்டர்கள் சுயநலமின்றி எந்த பதவியையும் எதிர்பார்க்காமல் களத்தில் நின்று தொடர்ந்து போராடி வருகின்றனர். இறுதி முழக்கம். வளர்ச்சி என்பது வெற்று விளம்பரமல்ல, அது மக்களின் கண்ணீரை துடைப்பது. 4ஆக இருக்கும் நம் பலம் 4000ஆக பெருகி கேஜிஎஃப்பின் அவலநிலை மாற வேண்டும் என்பதே இந்த எழுச்சிமிகு கூட்டத்தின் ஒரே நோக்கம். இதுபோன்ற முக்கிய செய்திகளை தெரிந்து கொள்ள RTVKGF நியூஸ் சேனலை லைக் அண்ட் சப்ஸ்கிரைப் செய்து கொள்ளுங்கள்.
ಜಮಖಾನ ಗ್ರೌಂಡ್ಗೆ ಬಂದಾಗ ಎಲ್ಲಾ ಕಾರ್ಯಕರ್ತರು ಅಲ್ಲಿ ಹೋದಾಗ ಯಾರನ್ನೂ ಒಳಗಡೆ ಬಿಡ್ಲಿಲ್ಲ. ನನ್ನ ಹೊರಗೆ ಬಂದ್ರು, ಅವಾಗ ನಾನು ಹೋಗ್ಲಿಲ್ಲ ಒಳಕ್ಕೆ. ಇಷ್ಟು ಜನ ಕಾರ್ಯಕರ್ತರು ನಾವು ಒಳಗಡೆ ಸರಿ ಇರಲಿಲ್ಲ ಅಂತ. ಅದಕ್ಕೆ ಒಂದು ಕಾರಣ ಇದೆ, ಯಾಕೆ ಒಳಗಡೆ ನಮ್ಮನ್ನು ಬಿಡ್ಲಿಲ್ಲ ಅನ್ನೋದಕ್ಕೂ ಕಾರಣ ಹೇಳ್ತೀನಿ. ಮೊದಲೇನ್ ಮಾಡ್ತಾ ಇದ್ರಂದ್ರೆ ಇವರೆಲ್ಲ ಬಂದು ಮೀಡಿಯಾದವರೆಲ್ಲ ಮೀಡಿಯಾ ತೆಗೆದ್ಬಿಟ್ಟು ಅದನ್ನ ಒಂದು ವಾಟ್ಸ್ಆಪ್ ನಲ್ಲಿ ಮಾಡಿ ಅಟ್ಟು ಸೆಂಟ್ರಲ್ ಗೌರ್ಮೆಂಟ್ ಅವ್ರಿಗೆ ಕಳಿಸೋದ್ರಿಂದ ಆ ಕಾರ್ಯಕ್ಕೆಲ್ಲಾದ್ರೂ ತಡೆ ಆಗ್ಬಿಡ್ತದೆ. ಆದ್ರಿಂದ ಅವ್ರು ಮೊದಲೇ ಮುನ್ನೆಚ್ಚರಿಕೆ ನಮ್ಗೆ ಹೇಳಿದ್ರೆ ಬೇಡ ಯಾರು ಒಳಗಡೆ ಬರೋದು, ಮೀಡಿಯಾದವ್ರು ತೆಗಿಯಬೇಡ ಅಂತ ಹೇಳಿದ್ರು. ಅದಕ್ಕೆ ನೀವು ಯಾರು ತಪ್ಪಾಗಿ ಭಾವಿಸ್ಬೇಡಿ ದಯವಿಟ್ಟು. ನಿಮ್ಮ ಎಲ್ಲಾ ಕಾರ್ಯಕರ್ತರು ನಾನು ಕೇಳ್ಕೊಳ್ಳೋದು. ಯಾಕಂದ್ರೆ ನಾವೆಲ್ಲ ನಿಂತ್ಕೊಂಡು ಹೊರಗಡೆ ಯಾವಾಗ ಅವ್ರ ಒಳಗಡೆ ಅಂತ ಕೆಲವರಲ್ಲಿ ಬೇರೆ ತರ ಮಾತಾಡಿದ್ರು, ಅದಕ್ಕೆ ಅವರಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ, ಆ ತರ ಅಲ್ಲ, ಅದು ಸೆಂಟ್ರಲ್ ಗೌರ್ಮೆಂಟ್ ಸಂಬಂಧಪಟ್ಟ ವಿಷಯ ಆಗಿರೋದ್ರಿಂದ ಅಲ್ಲಿ ಯಾರು ಕಾರ್ಯಕರ್ತ ಒಳಗಡೆ ಬಿಡ್ಲಿಲ್ಲ ಅಂದ್ಬಿಟ್ಟು ನೀವು ಅನ್ನದ ಮೇಲೆ ಯಾರು ತಪ್ಪು ಭಾವನೆ ಭಾವಿಸಬೇಡ ಅನ್ನೋದು ಮೊದಲು ನನ್ನ ಒಂದು ನನ್ಗೆ ವಿಷಯ ಗೊತ್ತಿರೋದ್ರಿಂದ ಈ ಮಾತನ್ನು ತಮ್ಮ ಈಗ ಪಕ್ಷ ಬಲಪಡಿಸೋ ವಿಷಯದಲ್ಲಿ ಇವತ್ತಿನ ದಿನ ಕೆ ರಾಜೇಂದ್ರ ಅವರು ಏನು ಒಂದು ಇದನ್ನು ಮಾಡಬೇಕು ಕಾರ್ಯಕ್ರಮ ಇಟ್ಕೊಂಡ್ರು. ಆದ್ರಿಂದ ಇವರು ಈ ಸರಿಯಾದ ಸಮಯ ಯಾವಾಗ ಬರ್ತಾರೆ, ಕುಮಾರಣ್ಣನವರು ಅಂತ ಇದು ನಮ್ಮ ಮಲ್ಲೇಶನವ್ರು ಬರ್ತಾರೆ ಅಂತ ಹೇಳಿದ್ರೆ ಆ ಸಮಯಕ್ಕೆ ಇನ್ನೂ ಸುಮಾರು ಜನ ಇದ್ದಿರೋರು. ಇದು ಲೇಟ್ ಆಗಿದ್ದ ಕಾರಣಕ್ಕೆ ಬಂದು ಅದು ಸರಿಯಾದ ಒಂದು ಮಾಹಿತಿ ನಮ್ಮ ಮಲ್ಲೇಶನಿಗೆ ಇರ್ಲಿಲ್ಲ ಅಂತ ಕಾಣ್ತದೆ. ಆದ್ರಿಂದ ಕೆಲವು ಕಾರ್ಯಕರ್ತರು ಮನೆಗೆ ಹೋಗ್ಬಿಟ್ಟು, ಆದ್ರಿಂದ ಇದು ಮುಂದಿನ ದಿನದಲ್ಲಿ ಆ ತಪ್ಪು ನಡೆಯೋದಿಲ್ಲ, ಆ ತಪ್ಪು ನಡೆಯೋದಕ್ಕೂ ನಾವು ಬಿಡೋದಿಲ್ಲ. ಆದ್ರಿಂದ ಇವತ್ತು ಮಲ್ಲೇಶಣ್ಣವರು ಅಲ್ಲಿ ಬರೋವಾಗ್ಲಿ ಏನ್ ಕಾರ್ಯಕ್ರಮ ಅಂತ ಕೇಳಿದಾಗ ನನ್ಗೆ ಸ್ವಲ್ಪ ಬೇಜಾರಾಯ್ತು, ಏನಿದೆ ಕಾರ್ಯಕ್ರಮ ಅಂತ. ಒಟ್ಟಲ್ಲಿ ಬಂದು ಜಮಖಾನ ಗ್ರೌಂಡ್ ಬಗ್ಗೆ ಒಂದು ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿರೋದ್ರಿಂದ ಈ ಸನ್ಮಾನ ಕಾರ್ಯ ಬಂದು ಇವತ್ತು BGML ಎಕ್ಸ್ ಎಂಪ್ಲಾಯೀಸ್ ಅಸೋಸಿಯೇಷನ್ ಅವರು ಬಂದಿದ್ದಾರೆ, ಈ ಕಡೆ NIR ಅವರು ಕೆಲವರು ಬಂದಿದ್ದಾರೆ. ಅವ್ರ ಮುಖಾಂತರ ನಾವು ಮಾಡ್ತಾ ಇದೀವಿ. ನಮಗೆ ಬಂದು ಖಂಡಿತವಾಗಿ ಬಂದು ಯಾವುದೇ ಇದ್ರೂ ಬಂದು ಅವ್ರು ಬಂದು ಅವ್ರ ಸಿಸ್ಟಮ್ ಅಲ್ಲಿ ಅವರೇ ಸ್ಟೈಲ್ ಅಲ್ಲಿ ಬಂದು ಅದನ್ನ ಮಾಡ್ತಾ ಇದಾರೆ. ಸೊ ವಿ ಆರ್ ಆಲ್ ವೆರಿ ಮಚ್ ಹ್ಯಾಪಿ. ಸೊ ಈ ಹ್ಯಾಪಿನೆಸ್ ನ ಬಂದು ತೋರ್ಸ್ಕೋಬೇಕಂತ ಹೇಳಿದ್ರೆ ಇಷ್ಟು ಒಂದು ದೊಡ್ಡ ಒಂದು ಕೆಲಸ. ನೋಡ್ತಾ ಇದ್ರೆ ಎಲ್ಲ ಯಾರು ಹೋಗ್ತಾರೆ ಅಲ್ಲಿ ಬಂದು ಇದು ನಮ್ಮ ಸ್ಟೇಡಿಯಂ ನ ಬಂದು ಫೋಟೋ ಇಟ್ಕೊಳ್ತಾರೆ, ವಿಡಿಯೋ ಹಾಕೊಳ್ತಾರೆ, ಸೆಲ್ಫ್ ಆಗಿ ಬಂದು ಅದನ್ನ ಬೂಸ್ಟ್ ಮಾಡ್ತಾ ಇದ್ದಾರೆ. ದೇ ಆರ್ ಸೋ ಹ್ಯಾಪಿ, ದೇ ಆರ್ ಗಿವಿಂಗ್ ಸಾಂಗ್ಸ್. ಟ್ರೆಡಿಷನಲಿ ಬಂದು ಆ ರೀತಿ ನಡೀತಾ ಇದೆ. ಸೊ ಇದೆಲ್ಲ ಮಾಡಕ್ಕೆ ಕಾರಣಕರ್ತರು ಯಾರು? ಯಾರಿಗಾದ್ರೂ ಗೊತ್ತಿರಬೇಕು, ಕೆಲವರಿಗೂ ಗೊತ್ತಿರೋದಿಲ್ಲ. ಇದಕ್ಕೆಲ್ಲ ಬಂದು ಪರಿಣಾಮಕಾರಿಯಾಗಿ ಬಂದು ಕೆಲಸ ಮಾಡ್ತಕ್ಕಂಥವ್ರು ನಮ್ಮ ಸಂಸದರು. ಸೊ ಬಂದು ಮಿನಿಸ್ಟ್ರಿ ಆಫ್ ಮೈನ್ಸ್, ಸೆಕ್ರೆಟರಿಯೇಟ್, ಇವ್ರಿಗೆ ಹತ್ರ ಎಲ್ಲ ಬಂದು ಮಾತಾಡಿ ಅವ್ರನ್ನ ಕನ್ವಿನ್ಸ್ ಮಾಡ್ಬೇಕಂತ ಹೇಳಿದ್ರೆ ಇಟ್ ಇಸ್ ನಾಟ್ ಅ ಕ್ವೈಟ್ ಎ ಜೋಕ್. ತಾಲೂಕಿನ ಜನತಾದಳ, ಜಾತ್ಯತೀತ ಜನತಾದಳ ಮುಖಂಡರಿಗೆ ಮತ್ತೆ ಕಾರ್ಯಕರ್ತರಿಗೆ ಇದೇನ್ ಸೇರಿದ್ದಾರೆ ಅಂತ ನಿಮ್ಗೆ ಮೊಟ್ಟ ಮೊದಲನಾಗಿ ನಾನು ನಿಮ್ಗೆ ನಮಸ್ಕಾರ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಏನೋ ಒಂದು ಮೀಟಿಂಗ್ ಮಾಡ್ತಾ ಇದೀವಿ, ಬರ್ಬೇಕು ಅಂತ ಹೇಳಿದಾಗ ಆಯ್ತು ಬರ್ತೀನಿ ಅಂತ ಹೇಳಿದೆ. ಏನಕ್ಕೆ ಅಂತ ಕೂಡ ಹೇಳಿಲ್ಲ ನನಗೆ ರಾಜೇಂದ್ರನ್ ಅವರು. ಏನಕ್ಕೆ, ರೀಸನ್ ಆಫ್ ದ ಮೀಟಿಂಗ್ ಏನು ಅಂತ ಹೇಳಿಲ್ಲ. ನನ್ನ ಪಾಡಿಗೆ ನಾನು ಜಿಮ್ಖಾನಾ ಗ್ರೌಂಡ್ 27-28 ಏನೋ ಒಂದು ಆಂಟಿ ಡ್ರಗ್ ವೀಕ್ ನಡೀತಾ ಇದೆ, ಅದಕ್ಕೆ ಆ ಜಿಮ್ಖಾನಾ ಗ್ರೌಂಡ್ ಓಪನ್ ಮಾಡ್ತಾ ಇದೀವಿ ಅಂದಕ್ಕ SP ಅವರು ಒಂದು ಟೂರ್ನಮೆಂಟ್ ಮಾಡಿಸ್ತಾ ಇದೀವಿ, ನಿಮ್ಮ ಗ್ರೌಂಡ್ ಏನಾದ್ರು ಅಷ್ಟೊತ್ತಿಗೆ ರೆಡಿ ಆದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದಾಗ ಅದಕ್ಕೆ ಸುಮಾರು ಒಂದು 10 ದಿನ ಹಿಂದೆ ಬಂದಿದ್ದೆ. ಮತ್ತೆ ಇವತ್ತು ಬಂದೆ. ಏನಾಗ್ತಾ ಇದೆ ಅಂದ್ರೆ 27-28 ಮಾಡ್ಬೇಕು ಸರ್, ಬಿಕಾಸ್ ಆಫ್ ಆಂಟಿ ಡ್ರಗ್ ವೀಕ್. ಅದೊಂದು ಟೂರ್ನಮೆಂಟ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಇಟ್ ವಿಲ್ ಸೆಂಡ್ ಅ ಗುಡ್ ಮೆಸೇಜ್ ಟು ದ ಪಬ್ಲಿಕ್ ಅಂತ ಹೇಳಿದ್ರು. ಜಿಮ್ಖಾನಾ ಗ್ರೌಂಡ್ 25 ವರ್ಷದಿಂದ ಮುಚ್ಚಿದೆ ಅಂತ ನನಗೂ ಗೊತ್ತಿರ್ಲಿಲ್ಲ. BGML ಎಂಪ್ಲಾಯೀಸ್ ನೀವಾದ್ರೂ ಆಗ್ಲಿ, ಇನ್ನ ಒಂದು ಟೀಮ್ ಏನೋ ಒಂದು 2-3 ಟೀಮ್ ಇದೆಯಾ, ಅವರೆಲ್ಲ ಬಂದು BGML ಓಪನ್ ಮಾಡಿಸ್ಬೇಕು, ನಮ್ಮ ಎಂಪ್ಲಾಯೀಸ್ ಏನೋ ಒಂದು ಸೆಟಲ್ಮೆಂಟ್ ಇದೆಯೋ 2-3 ಸತಿ ಇದಕ್ ಬಂದಿದ್ದೆ. KGF ಬಂದಾಗ ಅಲ್ಲಿ ಯಾವಾಗ್ಲೂ ಒಂದ್ಸತಿ ನಾನು ಜಿಮ್ಖಾನಾ ಗ್ರೌಂಡ್ ಇದು ಕ್ಲೋಸ್ ಆಗಿದೆ, ಇದು ಓಪನ್ ಮಾಡ್ಬೇಕು ಅಂತ ಒಂದಷ್ಟು ಜನ ನನಗೆ ಹೇಳಿದಾಗ BGML ಅವ್ರು ಕೇಳಿ ಏನಿದು ವಿಚಾರ ಅಂತ. ಸರ್ ಅದು ಬೆಮೆಲ್ಗೆ ಹ್ಯಾಂಡ್ ಓವರ್ ಮಾಡ್ಬಿಟ್ಟಿದೀವಿ, ಬೆಮೆಲ್ ಅವ್ರು ವಾಪಸ್ ನಮಗ್ ಕೊಡ್ಬೇಕು ಅಂತ. ಸೊ ಬೆಮೆಲ್ ಅವ್ರು ಯಾಕೆ ವಾಪಸ್ ಕೊಡ್ತಾ ಇಲ್ಲ ಅಂದ್ರೆ ಏನೋ ಸ್ವಲ್ಪ ಇಶ್ಯೂಸ್ ಇದೆ, ಅದನ್ನ ಸೆಟ್ಲ್ ಆಗೋವರೆಗೂ ನಾವು ಕೊಡಲ್ಲ ಅಂದ್ರು. ಅದನ್ನ ಬೆಮೆಲ್ ಅವ್ರು ಮಾತಾಡಿಸಿ ಮತ್ತೆ BGML ಅವ್ರಿಗೆ ಮತ್ತೆ ಹ್ಯಾಂಡ್ ಓವರ್ ಮಾಡಿಸಿ ಈಗ ಅದನ್ನ ಕ್ಲೀನ್ ಮಾಡಕ್ ರೆಡಿ ಮಾಡ್ತಾ ಇದ್ರು. ಬೆಮೆಲ್ ಅವರೇ ಪಾಪ ಮಿಷನರಿ ಎಲ್ಲ ಕಳಿಸಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ರು. ಅದಾದ್ಮೇಲೆ ಒಂದ್ 5-6 ಲಕ್ಷ ಖರ್ಚಾಗುತ್ತೆ ಸರ್, ಅಷ್ಟು ಮಾತ್ರ ನಮ್ಮ ಹತ್ರ ಇದೆ ಅಂತ ಬೆಮೆಲ್ ಅವ್ರು ಹೇಳಿದ್ರು. ಆಯ್ತು ಕ್ಲೀನ್ ಮಾಡ್ತಾ ಇದ್ರಿ, ನೋಡೋಣ ಏನೇನಾಗುತ್ತೋ, ಜನಕ್ಕೆ ಉಪಯೋಗ ಆಗ್ಬೇಕು, KGF ಜನತೆಗೆ ಅಂತ ಅನ್ಕೊಂಡ್ ಮಾಡ್ತಾ ಇದ್ವಿ. ಆಗ್ಲೇ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಅದೊಂದು ಎಸ್ಟಿಮೇಟ್ಸ್ ಕಮಿಟಿಯಲ್ಲಿ ಇದೀನಿ, ನಾನು ಮೆಂಬರ್ ಆಗಿದ್ದೀನಿ.
ಅಲ್ಲಿ ಮೀಟಿಂಗ್ ಆಗುವಾಗ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಅವರು ಖೇಲೋ ಇಂಡಿಯಾ ಇದ್ರ ಪ್ರಕಾರ ಎಲ್ಲ ಹಳೆ ಸ್ಟೇಡಿಯಂಸ್ ಏನೇನಿದೆಯೋ ಅದನ್ನೆಲ್ಲ ರೆನೋವೇಟ್ ಮಾಡ್ತಾ ಇದೀವಿ ಅಂದಾಗ KGF ಅಲ್ಲಿ ಸುಮಾರು 3-4 ಸ್ಟೇಡಿಯಂ ಇದೆ, ಯಾಕೆ ರೆನೋವೇಟ್ ಮಾಡಕ್ಕಾಗಲ್ಲ ಅಂತ ಸ್ವಲ್ಪ ಅಲ್ಲಿ ಗಟ್ಟಿಯಾಗಿ ಮಾತಾಡಿದೆ. ಅವರು 2 days ಅಲ್ಲೇ ಅವ್ರನ್ನು ನಮ್ಮ ಇವ್ರನ್ನ ಕಳಿಸಿದ್ದಾರೆ. ಇಲ್ಲಿ 27-28 ಅವ್ರದ್ದು ಒಂದು ಪಾತ್ರ ಇದೆ, ಖೇಲೋ ಇಂಡಿಯಾ ಮತ್ತೆ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ. ನಮ್ಮ ಜಿಮ್ಖಾನಾ ಗ್ರೌಂಡ್ ನ ಖೇಲೋ ಇಂಡಿಯಾ ಸೆಂಟರ್ ಮಾಡ್ತಾರೆ. ಸೆಂಟರ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಸುಮಾರು 2 ಕೋಚ್ಗೆ ದುಡ್ಡು ಕೊಡ್ತಾರೆ. ಪ್ರತಿ ವರ್ಷ ಸುಮಾರು ಒಂದು 7.5 ಲಕ್ಷ ಅಷ್ಟು ದುಡ್ಡು ಕೊಡ್ತಾರೆ ಕೋಚಸ್ಗೆ. ಮತ್ತೆ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಏನಾದ್ರು ಇದ್ರೆ ಪ್ಲೇಯರ್ಸ್ಗೆ ಚಿಕ್ಕದಾಗಿ ಇದು ಮಾಡಕ್ಕೆ, ಅದು ಫಸ್ಟ್ ಲೆವೆಲ್ ಅಲ್ಲಿ ಎಂಟ್ರಿ ಮಾಡಿಸ್ತೀವಿ. ಸೊ ನನಗೇನು ಒಂದು ಖುಷಿ ಆಗ್ತಾ ಇದೆ ಅಂದ್ರೆ KGF ಅಲ್ಲಿ ಏನು BGML ಸ್ಟೇಡಿಯಂಗಳು, BGML ಕಾರ್ಖಾನೆ, BGML ಎಂಪ್ಲಾಯೀಸ್ ಏನು ಪ್ರಾಬ್ಲಮ್ ಇತ್ತು, ಎಲ್ಲೋ ಒಂದು ಕಡೆ ಜಿಮ್ಖಾನಾ ಗ್ರೌಂಡ್ ಸ್ಟಾರ್ಟ್ ಆದ್ರೆ ಹಂಗೆ ನೆಕ್ಸ್ಟ್ ಸ್ಟೆಪ್ ನಿಮ್ದು 26-27 ನಿಮ್ದು ಫೈನಲ್ ವರ್ಡಿಕ್ಟ್ ಇದೆ ಎಂಪ್ಲಾಯೀಸ್ದು, ಅದು ಎಲ್ಲೋ ಒಂದು ಕಡೆ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಒಂದು ನಂಬಿಕೆ ನನಗಿದೆ. ಯಾಕಂದ್ರೆ ಹೆಂಗೆ ಗಲಾಟೆ ಮಾಡಿ ಬೆಮೆಲ್ ಹತ್ರ BGML ಹತ್ರ ರೆಡಿ ಮಾಡಿಸಿ ಆ ಸ್ಟೇಡಿಯಂ ಮಾಡಿಸ್ತಾ ಇದೀನೋ, ಹಂಗೆ ನಿಮ್ಮದು ಏನೋ ಒಂದು ಪ್ರಾಬ್ಲಮ್ ಸಾಲ್ವ್ ಆದ್ರೆ ಸುಮಾರು 26 ವರ್ಷದಿಂದ ಏನ್ ನಿಮ್ ಪ್ರಾಬ್ಲಮ್ ಇತ್ತು ಅದು ಸಾಲ್ವ್ ಆಗುತ್ತೆ ಅಂತ ಒಂದು ನಂಬಿಕೆ ನನಗಿದೆ. ಅದ್ರ ಜೊತೆ ಮನೆಗಳ್ದು ಏನಿದೆಯೋ ಅದು ಇದರಲ್ಲಿ ಈ ಕೇಸಲ್ಲಿ ಅಟ್ಯಾಚ್ ಆಗಿದ್ದೆ. ಸೊ ಅದನ್ನು ಸಾಲ್ವ್ ಮಾಡಕ್ಕೆ ಸೆಕ್ರೆಟರಿ ಅವ್ರನ್ನ ಮತ್ತೆ ಜಾಯಿಂಟ್ ಸೆಕ್ರೆಟರಿ ಇಬ್ಬರನ್ನು ಮಾತಾಡಿದ್ದೀನಿ. ನನಗೆ ತಿಳಿದ ಮಟ್ಟಿಗೆ ಕರೆಕ್ಟ್ ಆಗಿ ಅಪ್ರೋಚ್ ಮಾಡಿದೆ. ಮೋಸ್ಟ್ಲಿ ಇಷ್ಟು ದಿನ ಸೆಕ್ರೆಟರಿಗಳು ಚೇಂಜ್ ಆಗ್ತಾ ಇದ್ರು, ಜಾಯಿಂಟ್ ಸೆಕ್ರೆಟರಿ ಚೇಂಜ್ ಆಗ್ತಾ ಇತ್ತು, ಬಟ್ ಎತ್ಕೊಂಡೋಗಿ ಪ್ರೆಸೆಂಟ್ ಮಾಡೋರು ಕರೆಕ್ಟ್ ಆಗಿ ಇರ್ಲಿಲ್ಲ ಅಂತ ನನಗನ್ಸುತ್ತೆ. ಅದು ನಾನು ಸಂಸದ್ನಾದ್ರೂ ಆಗ್ಲಿ, ಇಲ್ಲಾಂದ್ರೆ ಬೇರೆ ಯಾರಾದ್ರೂ ಮಿನಿಸ್ಟರ್ ಆದ್ರೂ ಆಗ್ಲಿ, ಇಲ್ಲಾಂದ್ರೆ ಬೇರೆ ಯಾರಾದ್ರೂ MLAಗಳಾದ್ರೂ ಆಗ್ಲಿ, ಮೋಸ್ಟ್ಲಿ ಆ ಪ್ರಾಬ್ಲಮ್ ಇತ್ತು ಅನ್ಸುತ್ತೆ. ಬಟ್ ಇವಾಗ ನಾನು ಒಂದು 15-20 ದಿನಕ್ಕೆ ಯಾವಾಗ ಡೆಲ್ಲಿಗೆ ಹೋಗ್ತೇನೆ ಅವಾಗೆಲ್ಲ ಏನಾಯ್ತು ಅಂತ ಫಾಲೋ ಅಪ್ ಮಾಡ್ತಾ ಇದ್ದೀನಿ. ಕಡೆ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ನಂಬಿಕೆ ಇದೆ. ಅದು ನಾನು ಒಬ್ನೇ ಮಾಡ್ತಾ ಇದ್ದೀನಿ ಅಂತಿಲ್ಲ. ಡಿಪಾರ್ಟ್ಮೆಂಟ್ ಆಫ್ ಮೈನ್ಸ್ ಅವರು ಇದನ್ನೆಲ್ಲೋ ಒಂದು ಕಡೆ ಹಂತಕ್ಕೆ ಇದು ಕ್ಲೋಸ್ ಮಾಡಬೇಕು. ಸುಮ್ನೆ ಕೇಸ್ ಎಳ್ಕೊಂಡು ಹೋದ್ರೆ ಇನ್ನ ಒಂದು 10-15 ವರ್ಷನೂ ಹೋಗುತ್ತೆ. ಬಟ್ ಅದಾಗಬಾರ್ದು. ಎಲ್ಲೋ ಇಂದ ಸೆಟಲ್ಮೆಂಟ್ ಆಗಿ ಅದೇನು ಅವ್ರದ್ದು ಪ್ರಾಪರ್ಟಿ ಏನಿದೆಯೋ BGML ಪ್ರಾಪರ್ಟಿ ಅದನ್ನ ಏನು ಮಾಡಬೇಕು, ನಿಮ್ದು ಸೆಟಲ್ಮೆಂಟ್ ಏನ್ ಮಾಡಬೇಕು, ಇವೆಲ್ಲ ಹಂತದಲ್ಲಿ ಅವರು ಯೋಚನೆ ಮಾಡ್ತಾರೆ. ಇದಾಗೆ ಒಳ್ಳೇದಾಗೆ ಆಗುತ್ತೆ ಅಂತ ನಂಬಿಕೆ ಇದೆ. ಬಟ್ ಎಲ್ಲೋ ಒಂದು ಕಡೆ ನಿಮ್ಗೆ ಸ್ವಲ್ಪ ಎಷ್ಟು ಇವಾಗ 25 ವರ್ಷದಿಂದ ಎಷ್ಟು ಪೇಷನ್ಸ್ ಆಗಿದ್ರು, ಇನ್ನ ಒಂದು 6 ತಿಂಗಳು 1 ವರ್ಷ ಇದ್ರೆ ಮೋಸ್ಟ್ಲಿ ಇದು ಸೊಲ್ಯೂಷನ್ ಬರುತ್ತೆ ಅಂತ ಒಂದು ನಂಬಿಕೆ ಇದೆ. ದಯವಿಟ್ಟು ಸ್ವಲ್ಪ ಇದೆ. ಆಮೇಲೆ ಇನ್ನೇನಾಗುತ್ತೆ ಅಂದ್ರೆ ಇಲ್ಲಿ ಎಲ್ಲೋ ಒಂದು ಕಡೆ ನಾವು ಹೋದಾಗ ಬೇರೆ ಒಂದಷ್ಟು ಜನ ಅಲ್ಲೋಗಿ ಆ ಸೆಕ್ರೆಟರಿಗೆ, ಜಾಯಿಂಟ್ ಸೆಕ್ರೆಟರಿಗೆ ಒಂದು ಲೆಟರ್ ಕೊಡೋದು, ಅದನ್ನೇನೋ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಮಾಡೋದು ಎಲ್ಲ ನಡೀತಾ ಇದೆ. ಅದು ನೀವೆಲ್ಲ ಸ್ವಲ್ಪ, ಯಾಕಂದ್ರೆ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕಾಗಿರೋದು ನಿಮಗೆ, ನೀವು ಎಲ್ಲ ಒಂದು ದಾರಿಯಲ್ಲಿ ಹೋದ್ರೆ ಕೆಲಸ ಆಗುತ್ತೆ.